ಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರು ಮುಖ್ಯಮಂತ್ರಿಗಳ ಜೊತೆ ಆಗಮಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆ. ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಕರ್ನಾಟಕದ ಸರ್ವತೋಮುಖ ಪ್ರಗತಿಯ ಹಾದಿಯಲ್ಲಿ ಹೊಸ ಭಾಷ್ಯವನ್ನ ಬರೆಯಲಿದೆ. ಸನ್ಮಾನ್ಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಮುಂದಡಿ ಇಡುತ್ತಿದೆ ಮಾಲೂರು. ಹಾಗೆಯೇ ಜೋರಾದ ಕರ್ತಾಡನದೊಂದಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸೋಣ. ನಾವೆಲ್ಲರೂ ಒಂದೇ, ನಾವು ಕರ್ನಾಟಕದ ಮಕ್ಕಳು, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೊಳಗುತ್ತಿದೆ, ಬೆಳಗುತ್ತಿದೆ ಕರ್ನಾಟಕ ಸರ್ಕಾರದ ಅಭ್ಯುದಯದ ಝೇಂಕಾರ. ಬಂಧುಗಳೇ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲೆಯ ಪರವಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿಯ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ನಿಮ್ಮ ಜೋರಾದ ಚಪ್ಪಾಳೆ ಬೆಂಗಳೂರನ್ನು ದಾಟಿ ಇಡೀ ಭಾರತಕ್ಕೆ ಕೇಳಿಸುವ ನಿಟ್ಟಿನಲ್ಲಿ ಜೋರಾದ ಕರ್ತಾಡವನ್ನು ಮಾಡಿ ಎಲ್ಲ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ್ಳ ವೇದದ ದೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿಂದಯ ತೊರಳಿನ ಬಾಲೆ, ಕಪಿಲ ಪತಂಜಲ ಗೌತಮರಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನು ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪನ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕೆ.ವೈ. ನಂಜೇಗೌಡ ಮಾನ್ಯ ಶಾಸಕರು, ಮಾಲೂರು ವಿಧಾನಸಭಾ ಕ್ಷೇತ್ರ, ಕೊಮಲ್ ಅಧ್ಯಕ್ಷರು, ಕೋಲಾರ ಜಿಲ್ಲೆ, ಸಹಕಾರ ರತ್ನಯನ ಬಿರುದಿಗೆ ಪಾತ್ರರಾಗಿರುವಂಥ ನಿಮ್ಮೆಲ್ಲರ ಜನನಾಯಕರಾದ ಸನ್ಮಾನ್ಯ ಶ್ರೀ ಕೆ.ವೈ. ನಂಜೇಗೌಡ ಅವರನ್ನ ನಿಮ್ಮ ಅಭಿಮಾನದ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಮೊದಲಿಗೆ ನನ್ನ ತಾಲೂಕಿನ ಮಾಲೂರು ತಾಲೂಕಿನ ನನ್ನ ಜನತೆ, ರಾಜಕೀಯವಾಗಿ 86ರಲ್ಲಿ ರಾಜಕೀಯ ಪ್ರವೇಶ ಮಾಡಿ, ಅದು ಮಂಡಲ್ ಪಂಚಾಯತಿ, ಗ್ರಾಮ ಪಂಚಾಯತಿ, PLD ಬ್ಯಾಂಕ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್, ಮಿಲ್ಕ್ ಯೂನಿಯನ್ ಮತ್ತು 2 ಅವಧಿಗೆ ಶಾಸಕನಾಗಿ ಅವಕಾಶ ಮಾಡಿಕೊಟ್ಟಂಥ ನನ್ನ ಜನತೆಗೆ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತೊಂದು ಇತಿಹಾಸ ಪ್ರಸಿದ್ಧವಾದ ದಿನ. ನೀವು ಕೊಟ್ಟಂತ ನನಗೆ ಅವಕಾಶ,
ಕೆಳ ಹಂತದಿಂದ ರಾಜಕೀಯವಾಗಿ ಬೆಳೆಸಿದಿರಿ. ಸ್ಥಳೀಕನನ್ನ, ನಮ್ಮ ಮಾಲೂರು ತಾಲೂಕಿನ ನಮ್ಮ ನಂಜೇಗೌಡನನ್ನ MLA ಮಾಡಿಕೊಂಡ್ರೆ ಸಾರ್ವಜನಿಕರಿಗೆ ಸ್ಥಳೀಕರಿಗೆ ಪ್ರತಿ ದಿವಸ ಸಿಗ್ತಾನೆ. ಆದರೆ 15 ವರ್ಷದಿಂದ ಬೆಂಗಳೂರಿನವ್ರನ್ನ MLA ಮಾಡಿಕೊಂಡು ಸಾಮಾನ್ಯ ಜನ, ನಮ್ಮ ತಾಲೂಕಿನ ಜನತೆ ಕಷ್ಟ ಸುಖ ಸಿಕ್ಕದೆ ಶ್ರೀಮಂತರಿಗೆ ಅನುಕೂಲಸ್ಥರಿಗೆ MLA ನೋಡಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಂಜೇಗೌಡರನ್ನ ಕೆಳಂತದಿಂದ ಬೆಳೆಸಿ ನೋಡಿದ್ದೀವಿ. ಶಾಸಕನಾಗಿ ಮಾಡಿಕೊಂಡ್ರೆ ಮಾಲೂರು ತಾಲೂಕು ಒಳಗಡೆ ಇರ್ತಾನೆ. ಪ್ರತಿ ದಿವಸ ನಮ್ಮ ತಾಲೂಕಿನ ಜನತೆಯ ಸೇವೆಯಲ್ಲಿ ಇಷ್ಟು ವರ್ಷ ಇದ್ನಲ್ಲ, MLA ಆಗಿ ಕೊಟ್ಟರು ಕೂಡ ಅದೇ ಸೇವೆ ಮುಂದುವರಿಸ್ತಾನೆ ಅಂತ ನಂಬಿಕೆ ಇಟ್ಕೊಂಡು ಅವಕಾಶ ಮಾಡಿಕೊಟ್ರೆ ಮೊದಲನೇ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ರು ಕೂಡ 15 ವರ್ಷ MLA ಇರಲಿಲ್ಲ. ಕಾಂಗ್ರೆಸ್ನ MLA ಮಾಲೂರು ತಾಲೂಕಲ್ಲಿ 15 ವರ್ಷ ಆದಮೇಲೆ ಮೊದಲನೇ ಅವಕಾಶ ಮಾಡಿಕೊಟ್ಟಾಗ ತುಂಬ ನೀವು ಕೂಡ ನಂಬಿಕೆ ಇಟ್ಕೊಂಡಿದ್ರಿ. ನಂಜೇಗೌಡರು ಪ್ರತಿ ಹಳ್ಳಿ ಗೊತ್ತು, ಜನ ಗೊತ್ತು, ಅಭಿವೃದ್ಧಿ ಮಾಡ್ತಾನೆ ಅಂತ. ಆದರೆ ಕಾರಣಾಂತರ BJP ಸರ್ಕಾರ ನನಗೆ ಅವಕಾಶ ಸಿಕ್ಕಲಿಲ್ಲ. ಒಂದು ರಸ್ತೆ ಗುಳಿ ಮುಚ್ಚಕ್ಕೆ ಕೂಡ ಬೀಳಲಿಲ್ಲ ನನ್ನ. ಆದರೆ ಎರಡನೇ ಅವಧಿ ಅದಲ್ಲ. ಎರಡನೇ ಅವಧಿ ಕಷ್ಟದಲ್ಲಿ, ಹೋರಾಟದಲ್ಲಿ ಮಾಲೂರು ತಾಲೂಕಿನ ಸ್ವಾಭಿಮಾನವನ್ನು ಕಡಿಮೆ ಓಟಲ್ಲಿ ಗೆದ್ದಿದ್ವಂತಲ್ಲ, ನೀವು ಶಾಸಕನಾಗಿ ಮಾಡಿದ್ರಿಂದ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ನಮ್ಮ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮ 5 ಕಾರ್ಯಕ್ರಮ ಕೂಡ, ಅದರ ಜೊತೆಗೆ ವಿಶೇಷವಾಗಿ 5 ಕಾರ್ಯಕ್ರಮದ ಜೊತೆಗೆ ಮಾಲೂರು ತಾಲೂಕು ಇತಿಹಾಸ ಪುಟಗಳಲ್ಲಿ ನೋಡದೇನಂತಹದ್ದು ಯಾವುದೇ ಪಾರ್ಟಿ, ಯಾವುದೇ ಪಕ್ಷ ನಾಯಕ ಇಷ್ಟೊಂದು ಅಭಿವೃದ್ಧಿಗೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಅವಕಾಶ ಮಾಡಿಕೊಟ್ಟಿದ್ದ ದಿನ ಇದು. ಇವತ್ತು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಸುಮಾರು 3,200 ಕೋಟಿ ರೂಪಾಯಿ, 3,200 ಕೋಟಿ ರೂಪಾಯಿ ಇವತ್ತು. ಅದು 30 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಂಕ್ರೀಟ್ ರಸ್ತೆ 4 ಲೈನ್ ಆಗಿರ್ಬೋದು, ಮತ್ತೆ ಫ್ಲೈಓವರ್ ಆಗಿರ್ಬೋದು, ಸುಮಾರು ಯೋಜನೆಗಳು, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್, ಮಾಲೂರು ಕೆರೆ ಅಭಿವೃದ್ಧಿ ಸುಮಾರು 3,200 ಕೋಟಿ ಪ್ರತಿ ದಿವಸ ಮಾತಾಡಿದ್ದೀನಿ ಅಂತ. ಅದ್ರ ಜೊತೆಗೆ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಕಾಂಗ್ರೆಸ್ಸಿನ MP ಗೆಲ್ಲಿಸಿಕೊಟ್ಟಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಕಾಂಗ್ರೆಸ್ ಯಾವತ್ತೂ ಕೂಡ ಅಷ್ಟೇ 5-6 ಸೀಟುಗಳನ್ನು ಗೆಲ್ಲಿಸಿಕೊಟ್ಟಂಥ ಜಿಲ್ಲೆ ಕಾಂಗ್ರೆಸ್ ಶಾಸಕರು ಕೋಲಾರ ಜಿಲ್ಲೆ. ಇವತ್ತು ಇನ್ನೇನು ಉಳಿದಿದೆ 1.25 ವರ್ಷ, ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕು. ಡೆವಲಪ್ಮೆಂಟ್ಸ್ಗೆ 28ಕ್ಕೆ ನೀವೇನು ಅಂದ್ಕೊಂಡಿದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೋರಾಟದಲ್ಲಿ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರಲ್ಲ, ಮತ್ತೆ 28 ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ನೀವೇನು ಹೊಟ್ಟಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ 6 ಕೂಡ ಕಾಂಗ್ರೆಸ್ ಶಾಸಕನಿಗೆ ಗೆಲ್ಲಿಸ್ಕೊಡೋದ್ರಲ್ಲಿ ಅನುಮಾನ ಬೇಡ. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತೇನೆ ನಾನು, ಮಾಲೂರು ತಾಲೂಕಲ್ಲಿ ಡಿಪಾಸಿಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ಕೊಟ್ಟ ಮೇಲೆ 10,000 ಓಟ್ ಇತ್ತು ಕಾಂಗ್ರೆಸ್ಗೆ. ಅಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂಥ ಅವಕಾಶ ಮಾಡಿಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ಪ್ರತಿ ದಿವಸ ನನ್ನ ತಾಲೂಕಿನ ಜನತೆಯ ಜೊತೆಲಿದ್ದೇನೆ. ನನಗೆ ಹೈಕಮಾಂಡ್ ಯಾರು ಅಂದರೆ, ಹೈಕಮಾಂಡ್ ನನ್ನ ಗಾಡ್ ಫಾದರ್ಗಳಿಲ್ಲ ಯಾರು ಕೂಡ. ನನ್ನ ಗಾಡ್ ಫಾದರ್ಗಳು ಯಾರು ಮಾಲೂರು ತಾಲೂಕಲ್ಲಿ ಅಂದರೆ, ಈ ಜನ ನನ್ನನ್ನು ಕೆಳ ಹಂತದಿಂದ ಬೆಳೆಸಿದಂಥವ್ದು, 2 ಸಾರಿ ಶಾಸಕ ಮಾಡೋಂಥವ್ದು, ಮತ್ತೆ 28ಕ್ಕೆ ನನ್ನ ಗಾಡ್ ಫಾದರ್ ಯಾರು ಅಂದರೆ ನನ್ನ ತಾಲೂಕಿನ ಇವರೇ. 28ಕ್ಕೆ ಮೊನ್ನೆ ಕಡಿಮೆ ಓಟಲ್ಲಿ MLA ಆಗಿದೆ ಅಂತ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ರಿ ಯಾವ ನಾಯಕರು ಕೂಡ. ಹೌದು, ಯಾಮಾರಿದ್ದೀವಿ ನಮ್ಮ ನಾಯಕರು, ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾವುದೇ MLA 6 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಷ್ಟೆಷ್ಟು ಓಟ್ ಹಾಕ್ಸ್ಕೊಂಡಿದ್ರು 23,000 ಓಟ್ ಹೆಚ್ಚಿಗೆ ಹಾಕ್ಸಿದವರು ನನ್ನ ತಾಲೂಕಿನ ಜನ. ಕಡಿಮೆ ಓಟಲ್ಲೇ ನಾನು MLA ಆಗಿದ್ರು ಕೂಡ. 28ಗೂ ಕೂಡ ಅಷ್ಟೇ ಸ್ವಾಭಿಮಾನ. ಮಾಲೂರು ತಾಲೂಕಿನ ಒಬ್ಬನಿದ್ದೀನಿ ನಾನು, ಇನ್ನೆಲ್ಲ ಬೆಂಗಳೂರಿಂದ ಬಂದವರೇ. ಮಾಲೂರು ತಾಲೂಕಿನ ಜನ ತೀರ್ಮಾನ ಮಾಡವ್ರೆ, ನಾವು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟು ಬೆಂಗಳೂರವರಿಗೆ ಅವಕಾಶ ಮಾಡಿಕೊಡೋದು ಬೇಡ, ಸ್ಥಳೀಕ ನಮ್ಮ ನಂಜೇಗೌಡ ಒಬ್ಬ ಉಳಿದವನೇ, ಅವನು ಉಳಿಸ್ಕೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. 28ಗೆ ನಮ್ಮ ತಾಲೂಕಿಂದ ಕಾಂಗ್ರೆಸ್ ಶಾಸಕನ ನಿಮ್ಮ ಜೊತೆ ಕೊಡ್ತೇವೆ ಅಂತೇಳಿ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನು ಹೆಚ್ಚಿಗೆ ನಾನು ಭಾಷೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ವಿಶೇಷವಾಗಿ ಜಿಲ್ಲಾ ಆಡಳಿತ ತಿಳ್ಕೊಳ್ಳೇಬೇಕಾಗ್ತದೆ. ವೇದಿಕೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮ ಇವತ್ತು ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಜಿಲ್ಲಾ ಆಡಳಿತ ಕೂಡ, ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರಿರ್ಬೋದು, CO ಅವರಿರ್ಬೋದು, ಆ ಜೊತೆಗೆ ತಾಲೂಕು ಆಡಳಿತ ಕೂಡ ಅಷ್ಟೇ
ಸುಮಾರು 1 ತಿಂಗಳಿಂದ ಅವರು ನಿದ್ದೆ ಹೋಗದೆ ನಮ್ಮ ಆಡಳಿತ, ತಾಲೂಕಿನ ಆಡಳಿತ, ತಹಸೀಲ್ದಾರ್ ಇರ್ಬೋದು, ಇಒ ಇರ್ಬೋದು, ಎಲ್ಲರೂ ಕೂಡ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಡೀಬೇಕಾದ್ರೆ, ಸಕ್ಸಸ್ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಕಾರಣಕರ್ತರು. ಮಾಲೂರು ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಇತಿಹಾಸ ಇದೆ. ನಮ್ಮ ದೇಶದ ಮುಂದಿನ ಭವಿಷ್ಯದ ಪ್ರಧಾನಿಗಳಾಗುವಂಥ ರಾಹುಲ್ ಗಾಂಧಿ ಅವರನ್ನ ಈ ಮಾಲೂರು ತಾಲೂಕಿಗೆ 2 ಸಾರಿ ಕರೆಸಿದಂತೂ ನಮ್ಗೆ ಸಿಕ್ಕಂಥ ಅವಕಾಶ. 2 ಸಾರಿ, ನನ್ನ ಎಲೆಕ್ಷನ್ಗೆ 1 ಸಾರಿ, ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 1 ಸಾರಿ, 2 ಸಾರಿ ಕೂಡ ರಾಹುಲ್ ಗಾಂಧಿ ಅವರು ಈ ವೇದಿಕೆಗೆ ಬಂದಿದ್ರು. ಮಾಲೂರು ತಾಲೂಕಿಗೆ ಸಿದ್ದರಾಮಯ್ಯವರು ಬಂದಿದ್ರು, DK ಶಿವಕುಮಾರ್ ಅವರು. ಕೊರೋನಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಷ್ಟದಲ್ಲಿ ಇರುವಂಥವ್ರಿಗೆ ಆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳಿಗೆ DK ಶಿವಕುಮಾರ್ ಅವರು ಕೂಡ ಭಾಗವಹಿಸಿದಂಥದ್ದು. ತುಂಬ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟನ್ನು 28ಕ್ಕೆ ನಿಮಗೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾಲೂರು ತಾಲೂಕಿಗೆ ಡೆವಲಪ್ಮೆಂಟ್ಸ್ಗೆ ಎಲ್ಲ ನಾಯಕರುಗಳನ್ನ, ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಜಿಲ್ಲಾ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ 28ಕ್ಕೆ ಮಾಲೂರು ತಾಲೂಕಿಂದ ಕಾಂಗ್ರೆಸ್ನ ಶಾಸಕರನ್ನ ಗೆಲ್ಲಿಸ್ಕೊಡ್ತೀವಿ, ನಮಗೆ ಸಹಕಾರ ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮಗೆಲ್ಲರಿಗೂ ವಿನಂತಿಸ್ಕೊಳ್ತಾ, ನನಗೆ ಸಿಕ್ಕಂಥ ಈ ಅವಕಾಶಕ್ಕೆ, ನನಗೆ ಕೊಟ್ಟಂಥ ಸಹಕಾರಕ್ಕೆ ನನ್ನ ಜನತೆಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಯಾರೂ ಕೂಡ ಒಬ್ಬರು ಹೇಳಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಮುಗಿಸ್ತೀವಿ. ನಮಸ್ತೆ. ಬಂಧುಗಳೇ, ಅನ್ನದಾತರ ಆಶ್ರಯದಾತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಜನಸೇವೆಯ ಕಡೆಗೆ ಶರವೇಗದ ನಡಿಗೆಯಿಂದ ಮುನ್ನುಗ್ಗುತ್ತಿದ್ದಾರೆ. ಪ್ರಜಾ ಪರಿಪಾಲಕರು, ಸರ್ವರ ರಕ್ಷೆ, ಪ್ರಜಾ ಪ್ರೀತಿಯೇ ಶ್ರೀರಕ್ಷೆ ಎಂದು ಪರಿಭಾವಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ಅಭಿಮತ ನಿಮ್ಮ ಮುಂದೆ, ನಿಮಗಾಗಿ. ನಮಸ್ಕಾರ. ನಮಸ್ಕಾರ. 3 ಗಂಟೆಯಿಂದ ಕಾಯ್ದಿರಿ ಅನ್ನೋದು ಗೊತ್ತಿದೆ ನನಗೆ. ನಾನು ಮಲಗಿದ್ದು ಬೆಳಗ್ಗೆ 3 ಗಂಟೆಗೆ, ಎದ್ದಿದ್ದು 6 ಗಂಟೆಗೆ. ಎಲ್ಲ ನಾಯಕರನ್ನ ನೋಡಿ ದೆಹಲಿಯಿಂದ ಬರ್ಬೇಕಾದ್ರೆ ಲೇಟ್ ಆಯಿತು, ತಾವೆಲ್ಲ ಕ್ಷಮಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು, ನನ್ನ ಆತ್ಮೀಯರಾದಂಥ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ ನಂಜೇಗೌಡ್ರೆ, ನಮ್ಮ ಹಿರಿಯ ನಾಯಕರು, ರಾಜ್ಯದ ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮೆಲ್ಲರ ಸುಮಾರು 7 ಬಾರಿ ಸತತವಾಗಿ ನಿಮ್ಮನ್ನು ಪ್ರತಿನಿಧಿಸಿ ನೀವು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ KH ಮುನಿಯಪ್ಪನವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರೇ, UT ಖಾದರ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಒತ್ತನ್ನು ಕೊಡ್ತಾ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆರವರು. ನಮ್ಮ ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುಧಾಕರ್ ಅವರೇ, ಮಂಜು ಕೊತ್ತೂರ್ ಅವರೇ, ನಾರಾಯಣಸ್ವಾಮಿ ಬಂಗಾರಪೇಟೆ ಅವರೇ, ರೂಪಾ ಶಶಿಧರ್ ಅವರೇ, ಸುದರ್ಶನ್ ಅವರೇ, ಅನಿಲ್ ಕುಮಾರ್ ಅವರೇ, ನನ್ನ ಹಳೆಯ ಶಾಸಕರ ಮಿತ್ರರವರು ವೆಂಕಟಶಿವಾರೆಡ್ಡಿ ಅವರೇ, ಸಮೃದ್ಧಿ ನಾಗರಾಜ್ ಅವರೇ, DT ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡ ಅಂತ ನಜೀರ್ ಅಹಮದ್ ರವರೇ, ಮೂರ್ತಿಯವರು, ಮಂಜುನಾಥ್ ರವರು, ಇನ್ನು ಬಹಳ ಜನ, ಆದಿನಾರಾಯಣ್, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ್ ರವರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಮಧುಗಂಗಾರ್ ಅವರು, ರಾಮ್ ಪ್ರಸಾದ್ ಅವರು ಇಬ್ಬರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿದ್ದೀರಿ, ಅಧಿಕಾರಿ ಮಿತ್ರರಿದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ.
ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕೂತ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ಆಗ ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತಾಡಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಲ್ಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ ಇದು ಬಹಳ ಪ್ರಮುಖವಾದಂಥದ್ದು. ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದ್ದೆ. ನಮ್ಮ ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಡಿಪೆಟ್ಟು ಬಿಡದೆ ನನಗೆ ಯಾವುದೋ ಶಿಲೆ ಕೊಟ್ಟರು. ಅವರು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ಟರು, ಬೇರೆಯವ್ರಿಗೂ ಎಲ್ಲ ಕೂಡ ಶಿಲೆಗಳನ್ನ ಕೊಟ್ಟರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಅವರ ಬದುಕಿನಲ್ಲಿ ಈ ಮಾಲೂರು ಕ್ಷೇತ್ರದಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ಇಟ್ಟು ವಿದ್ಯುತ್ ಶಕ್ತಿ, ಕೆರೆ ನೀರು ತುಂಬಿಸುವಂಥದ್ದು ಮತ್ತು ನೂರಾರು ಕಲ್ಲುಗಳು ಏನು ಇಲ್ಲಿ ನಿಲ್ಲಿಸಿದ್ದೀವಿ, ಇದು ಸಾಕ್ಷಿ ಗುಡ್ಡೆಗಳಾಗಿ ಉಳ್ಕೊಳ್ತವೆ. ಕೆಲವರು ಟೀಕೆಗಳನ್ನು ಮಾಡ್ತಾರೆ. ವಿರೋಧ ಪಾರ್ಟಿಯವರು ಟೀಕೆಗಳನ್ನು ಮಾಡಲಿ, ಅವ್ರು ಟೀಕೆ ಮಾಡೋದು ನಮ್ಗೆ ಬಹಳ ಮುಖ್ಯ. ನಮ್ಮಲ್ಲೇನೋ ತಪ್ಪು ಕಂಡಿಡಿದ್ರು ಚಿಂತೆ ಇಲ್ಲ, ತಿದ್ದುಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದರೆ ವಿರೋಧ ಪಕ್ಷವರು ಕಳೆದ 3 ವರ್ಷದಿಂದ ಮಾಡಿದ ಟೀಕೆಗಳೆಲ್ಲ ಸತ್ತೋಗಿದೆ. ನಮ್ಮ ಕೆಲಸಗಳು ಉಳ್ಕೊಂಡು ಇವತ್ತು ಈ ಕಲ್ಲುಗಳು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ವ್ಯಕ್ತಿ ಮನೆಯಲ್ಲಿ ಜನಿಸ್ತಾನೆ, ಹುಟ್ಟು ನಾವೆಲ್ಲ ಮನೆಯಲ್ಲಿ ಜನಿಸ್ತೇವೆ. ಆದರೆ ವ್ಯಕ್ತಿತ್ವ ಮಾತ್ರ ಬಹಳ ಪ್ರಮುಖವಾದ್ದು. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಈ ಕಾರ್ಯಕ್ರಮ ನಂಜೇಗೌಡರು ಮತ್ತು ನಿಮ್ಮೆಲ್ಲರ ಕಾರ್ಯಕ್ರಮ ಇದು ನಾನು ನಂಜೇಗೌಡರು ಒಬ್ಬರಿಗೆ ನಾನು ಅಭಿನಂದಿಸುವುದಿಲ್ಲ. ಈ ಮಾಲೂರು ತಾಲೂಕಿನ ಪ್ರತಿಯೊಬ್ಬರು ಕೂಡ ನಮ್ಮ ಮೇಲೆ ಏನು ನಂಬಿಕೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀರಿ.
ಇದು ಬಹಳ ಮುಖ್ಯ. ನೀವೆಲ್ಲ ಕೂಡ ನೀವು ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ಸೋಲು ಯಾವಾಗಲೂ ಕೂಡ ಇರ್ತದೆ. ಹಿಂದೆ ಸೋಲುಗಳು ಬೇಕಾದಷ್ಟು ಆಗಿದೆ ನಮ್ಮ ಪಕ್ಷಕ್ಕೆ. ಆದರೆ ನಾವು ಸಾಧನೆಗಳನ್ನು ಕೂಡ ಆ ಸೋಲಿನ ಜೊತೆಯಲ್ಲಿ ಕೂಡ ನಾವು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಎಲ್ಲರೂ ಕೂಡ ಅನೇಕ ನೋವುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅದನ್ನ ನೋವುಗಳನ್ನು ತೀರಿಸುವಂತ ವಿಧಾನ, ಜನರ ನಂಬಿಕೆ, ಇವೆಲ್ಲ ಬಹಳ ಮುಖ್ಯವಾದಂತ ವಿಚಾರ. ಹೋರಾಟ ಇಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿ ಆ ದೇವರಿಗೆ ಆಗದಂತ ಕಾಣಿಕೆ ಯಾರು ಕೂಡ ಕದಿಬಾರದು. ಅದು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಒಂದು ತಕ್ಕವಾದಂತ ಹೋರಾಟವನ್ನು ನೀವು ಮಾಡಬೇಕು, ತೀರ್ಪನ್ನು ಕೊಡಬೇಕು. ದೇವರ ಹುಂಡಿಲಿ ಹಣವನ್ನು ಕದ್ದಂತ ಜನರಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಇವತ್ತು ನಾನು ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಎಲ್ಲ ಯುವಕರಿಗೆ ಸಂಘಟಿತರಾಗಬೇಕು. ಸಾಂಸ್ಕೃತಿಕವಾಗಿ ಯುವಕರಿಗೆ ಕ್ರೀಡೆ, ಜಾತ್ಯತೀತ ಮನೋಭಾವ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾಯಕತ್ವ ಬೆಳೆಸ್ಕೊಳ್ಬೇಕು ಅಂತೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ತಯಾರು ಮಾಡಬೇಕು. ನಾವು ಹೆಣ್ಣು ಮಕ್ಕಳನ್ನು ತಯಾರು ಮಾಡಬೇಕು. ಯುವ ಪ್ರತಿಭೆಗಳು ಮನೆಯಿಂದ ಈಚೆ ಬರಬೇಕು. ಸಂಗೀತ, ನೃತ್ಯ, ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಭಾರತ್ ಜೋಡೋ ಯುವಕ ಸಂಘ ಅಂತೇಳಿ ಹೊಸದಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಪಂಚಾಯತಿಗಳು ಕೂಡ ಯುವಕರ ಸಂಘಟನೆಗೆ 16 ವರ್ಷದಿಂದ 35-40 ವರ್ಷದ ಯುವಕರ ಸಂಘಟನೆಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು 1,000 ಕೋಟಿ ರೂಪಾಯಿಯನ್ನ ಮೀಸಲಾತಿಯನ್ನ ಮಾಡಿದ್ದೇವೆ. ಇದಲ್ಲದೆ 5 ಗ್ಯಾರಂಟಿಗಳನ್ನ ಪಂಚಾಯತಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಿತಿಯ ಸದಸ್ಯರು ನೇಮಕ ಮಾಡಿ ಆ ಗ್ಯಾರಂಟಿಯ ಫಲಾನುಭವಿಗಳನ್ನು ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಸಂಪರ್ಕ ಸರಿಯಾದ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಆ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಒಂದು ಪಂಚಾಯತಿಗೆ 6 ಜನ ಗ್ಯಾರಂಟಿ, ಅದರಲ್ಲಿ 2 ಹೆಣ್ಮಕ್ಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಕೂಡ ಇರಬೇಕು ಅಂತೇಳಿ ಈಗಾಗಲೇ ನಾನು ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಹಂಗೆ ಇವತ್ತು 16 ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಖಾಸಗಿಯಲ್ಲಿ ಉದ್ಯೋಗವನ್ನು ಕೊಡಿಸ್ಬೇಕು ಅಂತೇಳಿ ಉದ್ಯೋಗವನ್ನು ಒಂದು ಪ್ರೈವೇಟ್ ಎಕ್ಸ್ಚೇಂಜ್, ಸರ್ಕಾರ ಭಾಗಿಯಾಗುವುದಿಲ್ಲ. ಆದರೆ ಯಾರು ಉದ್ಯೋಗ ಬೇಕು, ಈಗ ನಿಮ್ಮ ತಾಲೂಕಲ್ಲಿ ಯಾರಿಗಾರು ಉದ್ಯೋಗ ಬೇಕು ಅಂತ ಏನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದಿಲ್ಲ. ನೀವು ಯಾರ್ಯಾರು ಉದ್ಯೋಗ ಬಯಸ್ತೀರಿ ಅದಕ್ಕೆ ಪೋರ್ಟಲ್ಗೆ ಅರ್ಜಿ ಹಾಕುವಂಥದ್ದು, ಅದರಲ್ಲಿ ಅವನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಯಾರಿಗೆ ಕೌಶಲ್ಯ ಇಲ್ಲ ಆ ಕೌಶಲ್ಯನೂ ಕೂಡ ಸರ್ಕಾರ ತಯಾರು ಮಾಡಿ ಕೊಟ್ಟು ಅವ್ರು ಈ ಬೆಂಗಳೂರಿಗೆ ಏನು ವಲಸೆ ಹೋಗ್ತಾ ಇದ್ರಲ್ಲ ಆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. 70,000 ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಶಿಕ್ಷಣ, ನೀರಾವರಿ, ಕೇಂದ್ರದ ಯೋಜನೆಗಳು, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಇಡೀ PW ಇಲಾಖೆಗೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆರೋಗ್ಯ, ಶಿಕ್ಷಣ, ನೀರಾವರಿ ಇವಕ್ಕೆಲ್ಲ ಕೂಡ ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ದೇವಸ್ಥಾನಗಳಿಗೆ ಕೊಟ್ಟಂತದ್ದು. ಮೊನ್ನೆ ಅರ್ಚಕರೆಲ್ಲ ಬಂದಿದ್ರು, ನನಗೆ ಪ್ರಾರ್ಥನೆ ಮಾಡಿದ್ರು. ಇಡೀ ಅವರ ಬದುಕಿನಲ್ಲಿ 50 ವರ್ಷದ ಅರ್ಚಕರ ಬದುಕಿನಲ್ಲಿ ಇಂಥ ಮಂತ್ರಿ ಯಾರೂ ಇಲ್ಲ ಸ್ವಾಮಿ, ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೊಡಬೇಕು ಅಂತ ಕೇಳಿದ್ರು. ಅವರೇನು ಬ್ರಾಹ್ಮಣರಲ್ಲ, ಅವರು
ಆದರೆ ಆ ರೀತಿ ಆ ಹೃದಯವನ್ನು ಇವತ್ತು ಗೆದ್ದಂಥ ಮಂತ್ರಿಗಳು ನಮ್ಮ ಸುಧಾಕರ್ ಅವರು, MC ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಮಾಡಿದಂಥ ಸೇವೆ ಇತಿಹಾಸ ಪುಟಕ್ಕೆ ಸೇರಿದೆ. ಶಿಕ್ಷಣ ನೀತಿಗೆ ಒಂದು ಬದಲಾವಣೆಯ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಮುನಿಯಪ್ಪನವರಿದ್ದಾರೆ. 10 kg ಅಕ್ಕಿ ಅನ್ನಭಾಗ್ಯ ಪ್ರತಿಯೊಬ್ಬ ರಾಜ್ಯದ 4.25 ಕೋಟಿ ಜನಸಂಖ್ಯೆಗೆ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಸರಿಯಾದ ಈಗಾಗಲೇ ನಾನು ರೂಪಿಸಿದ್ದೇನೆ. ಶಾಸಕರು ಕೂಡ ಕಂಪಲ್ಸರಿ ಆಗಿ ಈ ಒಂದು ಪ್ರತಿಯೊಂದು ಪಂಚಾಯತಿಗೂ ಕೂಡ ಹೋಗಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಜನರ ಸಮಸ್ಯೆಯನ್ನು ಆಲಿಸಬೇಕು. ಇದಕ್ಕೊಂದು ಪ್ರಜಾಸೇವೆ ಇಲಾಖೆ ಅಂತೇಳಿ ಹೊಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ಅದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಮಿತ್ರ ಮತ್ತು ನನ್ನ ಸೋದರ ಸಮಾನಾದಂಥ ನಮ್ಮ ನಂಜೇಗೌಡರು ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮತದಾರರು ನಿಮ್ಮ ಕೈಯನ್ನು ಬಲಪಡಿಸುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಅವರು ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮುಂದೆ 10-15 ದಿನಗಳ ಕಾಲ ವಿಧಾನಸೌಧ ಇರ್ತದೆ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಕೋಲಾರದ APMC ಬಗ್ಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ 60 ಎಕರೆ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ. ಎತ್ತಿನೊಳೆ ಯೋಜನೆ ಏನಿದೆಯಲ್ಲ, ನಮ್ಮ ಮುನಿಯಪ್ಪನವರು ಆದಿಯಾಗಿ ನಮ್ಮೆಲ್ಲ ಶಾಸಕರು ಕಂಕಣಬದ್ಧವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೇನೆ. ರಾಮಲಿಂಗಾರೆಡ್ಡಿ ಅವರು ನಾನು ಇಬ್ರು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ. ನೀರನ್ನ ಹರಿಸಬೇಕಾದ್ದು, ತುಂಬಿಸ್ಬೇಕಾದ್ದು ಬರೀ 30 ದಿನದಲ್ಲಿ ನೀರನ್ನ ಕೆರೆಗಳನ್ನು ತುಂಬಿಸುವಂತ ಏನು ಈ ಕಾರ್ಯಕ್ರಮ ಇದೆಯಲ್ಲ, ಅದು ಕೂಡ ಇದನ್ನ ಮುಂದುವರಿತದೆ. ಚಿಂತೆ ಮಾಡೋದು ಬೇಡ. ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ನಂಬಿಕೆಯನ್ನು ಹಸು ಮಾಡೋದಿಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ. ಚಿಂತೆ ಮಾಡೋದು ಬೇಡ. ವಿರೋಧ ಪಾರ್ಟಿಯವರು ಇಲ್ಲಿ ಏನು ಬೇಕಾದ್ರೂ ಆಸೆ ಪಟ್ಕೊಳ್ಳಿ, ಅದು ತಪ್ಪೇನೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೂ ನಿಮಗೂ ಇರುವಂಥ ಸಂಬಂಧ ಭಕ್ತಂಗೂ ಭಗವಂತನಿಗಿರುವಂಥ ಸಂಬಂಧ. ಇಂಥ ಒಂದು ದೇವಾಲಯ ಸ್ವರೂಪದಲ್ಲಿ ಕೂತ್ಕೊಂಡು ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಿ, ಸದಾ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋಣ, ಈ ಜಿಲ್ಲೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಇನ್ನು ಅನೇಕ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಈ ಜಿಲ್ಲೆಯವರು, ಅನಿಲ್ ಕುಮಾರ್, ಶ್ರೀನಿವಾಸ್ ಆದಿಯಾಗಿ ಅವರೆಲ್ಲರೂ ಕೂಡ ಇದ್ದಾರೆ. ನಮ್ಮ ಮಂಜು ಕೋಲಾರ ಶಾಸಕರು ಆದಿಯಾಗಿ, ಮುಳುಬಾಗಿಲು ಶಾಸಕರು ಆದಿಯಾಗಿ ಎಲ್ಲರೂ ಕೂಡ, ಶ್ರೀನಿವಾಸಪುರ ಶಾಸಕರೆಲ್ಲ ಕೂಡ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಮ ಆಶೀರ್ವಾದ ಇರಲಿ. ಮುನಿಯಪ್ಪನವರು ನಿಮ್ಮಿಂದ ದೂರ ಹೋಗಿಲ್ಲ. ಯಾವಾಗಲೂ ಕೂಡ ಕೋಲಾರ ಜನತೆಯ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ 7 ಬಾರಿ ನಿಮ್ಮನ್ನ ಪ್ರತಿನಿಧಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ, ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಒಟ್ಟಿಗೆ ನಿಮ್ಮ ಸೇವೆಯನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಂಜೇಗೌಡರಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಸೇವೆಗಾಗಿ